ನಾಳೆ ಫಲಿತಾಂಶ ಇದೆ 23ನೇ ತಾರೀಕು ಬೆಳಗ್ಗೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ವಿಶ್ವಾಸ ಇದೆ ಚುನಾವಣೆ ಸಂದರ್ಭದಲ್ಲಿ ಜನ ಅಭಿವ್ಯಕ್ತವಾಗಿರುವಂಥ ಬೆಂಬಲ ಮತಗಳ ಮುಖಾಂತರ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತ ವಿಶ್ವಾಸ ನನಗಿದೆ. BPL ಕಾರ್ಡ್ ಕ್ಯಾನ್ಸಲ್ ಮಾಡೋ ವಿಷಯದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಸರ್. ಏನು ಮಾಡೋಕ್ಕೆ ಇದೊಂದು ಯೂ-ಟರ್ನ್ ಸರ್ಕಾರ. ಯೋಚನೆ ಇಲ್ಲದೆ ನಿರ್ಣಯಗಳನ್ನು ತಗೊಳ್ತದೆ. ಜನರು ಅದರ ಪ್ರತಿರೋಧ ವ್ಯಕ್ತಪಡಿಸಿದಾಗ ಮತ್ತೆ ಹಿಂದೆ ತಗೊಳ್ತದೆ. ತಮ್ಮ ನಿರ್ಧಾರಕ್ಕೂ ಗಟ್ಟಿಯಾಗಿ ನಿಲ್ಲೋದಿಲ್ಲ. ಮೋಡದಲ್ಲಿ ಸೈಡ್ ತೊಗೊಂಡ್ರು, ವಾಪಸ್ ಕೊಟ್ಟರು. ವಾಫ್ ನೋಟಿಸ್ ಕೊಟ್ಟರು, ವಾಪಸ್ ತೊಗೊಂಡ್ರು. ಅಲ್ಪಸಂಖ್ಯಾತರು 4% ರಿಸರ್ವೇಷನ್ ಮಾಡಬೇಕು ಕಾಂಟ್ರಾಕ್ಟಲ್ಲಿ ಅಂತ ಆಜ್ಞೆ ಮಾಡೋಕ್ಕೆ ಹೋದರು, ವಾಪಸ್ ತೊಗೊಂಡ್ರು. BPL ಕಾರ್ಡು ರದ್ದು ಮಾಡ್ತೀವಿ ಅಂದರು, ವಾಪಸ್ ತೊಗೊಂಡ್ರು. ವಾಲ್ಮೀಕಿ ಹಗರಣ ದುಡ್ಡು ಹೊಡೆದ್ರು ಮತ್ತು ವಾಪಸ್ ಹಾಕಾಕ್ತಾರೆ. ಇದೊಂಥರ ಟೋಟಲಿ ಯೂ-ಟರ್ನ್ ಸರ್ಕಾರ. ದಿಕ್ಕು ದಶೆ ಇಲ್ಲದೆ ನಿರ್ಣಯಗಳನ್ನು ತಗೊಳ್ತಾರೆ. ಬಡವರ ವಿರುದ್ಧ, ರೈತರ ವಿರುದ್ಧ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ದಿಕ್ಕೂ ಇಲ್ಲ, ದಶೆನೂ ಇಲ್ಲ, ನಾಯಕತ್ವವೂ ಇಲ್ಲ ಅಂತ ಅನಿಸ್ತಾ ಇದೆ. ಸರ್, ಈಗ ಅಬಕಾರಿ ಆಯಿತು, ಸಬ್ ರಿಜಿಸ್ಟರ್ ಶುಲ್ಕ ಆಯಿತು, ಹೆಚ್ಚಳ ಮಾಡಿದ್ರೆ ಈಗ ಮತ್ತೆ BCR ಈ ಮೆಡಿಕಲ್ ಬೆಂಗಳೂರು ಮೆಡಿಕಲ್ ಇದರಲ್ಲಿ ಸಾಕಷ್ಟು ನೋಡಿ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಬಜೆಟಲ್ಲಿ ಸುಮಾರು 15,000 ಕೋಟಿ ರೂಪಾಯಿಯಷ್ಟು ತೆರಿಗೆಯ ಹೊರೆಯನ್ನು ಕರ್ನಾಟಕ ಜನತೆ ಮೇಲೆ ಹಾಕಿದರು. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದರು, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಅಬಕಾರಿ ಹೆಚ್ಚು ಮಾಡಿದರು. ಬಜೆಟ್ ನಂತರ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇದರದ್ದು ಲ್ಯಾಂಡ್ ವ್ಯಾಲ್ಯೂಸ್ ಹೆಚ್ಚು ಮಾಡಿದರು. ಬಜೆಟ್ ನಂತರ ಹಾಲಿಂದ ಹೆಚ್ಚು ಮಾಡಿದರು, ಮತ್ತು ಆಲ್ಕೋಹಾಲ್ ಹೆಚ್ಚು ಮಾಡಿದರು. ಈಗ ಆಸ್ಪತ್ರೆ ಸೇವೆಗಳನ್ನು ಕೂಡ 2 ಪಟ್ಟು 3 ಪಟ್ಟು ಹೆಚ್ಚು ಮಾಡಿದ್ದಾರೆ. ಯಾಕೆ ಇದು ಮಾಡ್ತಾಯಿದ್ದಾರೆ ಅಂದರೆ, ಸರ್ಕಾರಕ್ಕೆ ಆಸ್ಪತ್ರೆ ಮೇಂಟೈನ್ ಮಾಡಿ ನಡೆಸೋದಕ್ಕೂ ಕೂಡ ದುಡ್ಡಿಲ್ಲ, ಶಾಲೆಗಳಿಗೆ ಪಗಾರ ಕೊಡೋಕ್ಕೂ ಕೂಡ ದುಡ್ಡಿಲ್ಲ. ಹೀಗಾಗಿ ಇದೊಂಥರ ದಿವಾಳಿ ಆಗಿರೋ ಸರ್ಕಾರ ಇನ್ನೇನು ಮಾಡ್ತದೆ. ಆಮೇಲೆ ಎನ್ವೈರ್ಮೆಂಟಲ್ ಪಶ್ಚಿಮ ಘಟ್ಟದಲ್ಲಿ ಹರಿದು ಬಂದ ನದಿಗೂ ನೀರಿಗೂ ತೆರಿಗೆ ಹಾಕಬೇಕಂತಾರೆ. ತೆರಿಗೆ ಒಂದು ಕಡೆ ತೆರಿಗೆಯ ಹೊರೆ, ಭ್ರಷ್ಟಾಚಾರದ ಹೊರೆ ಮತ್ತು ಈ ಥರದ ಒಂದು ದುರಾಡಳಿತ ಈ ಸರ್ಕಾರ ಇವತ್ತು ನಡೆಸ್ತಾ ಇದೆ.